ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ಜೊತೆ ನನ್ನ ಕತೆ ಒಂದು ಸೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಭೂಮಿ ಮನೆಯಿಂದ ಆಚೆ ಬಂದು ನಿಂತಿದ್ದಾಳೆ. ಅಲ್ಲಿಗೆ ಶ್ರವಣ್ ಮತ್ತು ರಾಮ್ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಸತ್ಯನ ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ನಿಂತಿದೆ ಹೀಗೆ ಭೂಮಿ ಜೀವನ. ಈ ಕಡೆ ಮತ್ತೇನಾಗುತ್ತೆ ಅಂತಂದರೆ, ಈ ದೇವಯಾನಿ ಇದ್ದವಳು ಶಾರದಮ್ಮನ ಎದುರಿಸಬೇಕು ಅಂತ ಹೇಳಿ ರೂಮ್ಗೆ ಹೋಗ್ತಾಳೆ. ರೂಮ್ಗೆ ಹೋಗ್ಬಿಟ್ಟು ಎದುರಿಸೋಕ್ಕೆ ಶುರು ಮಾಡ್ತಾಳೆ. ಏನು ಎತ್ಕೊಂಡಿದ್ದೀಯೇನೆ ನೀನು ನನ್ನ ವಿರುದ್ಧನೇ ಮಾತಾಡ್ತೀಯ ಅಲ್ಲ ಶಾರದಾ, ನಿನಗೆ ಗೊತ್ತಾ ನೀನು ಹೆಂಗೆ ಶೂಟ್ ಮಾಡಿದ್ದು ಯಾರು ಗೊತ್ತಾ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಕೈ ಮಾಡಿ ತೋರಿಸ್ತಾಳೆ. ಶಾರದಾ ಅವರು ಎದುರ್ಕೊಂಡು ಎದಿ ಕೊಟ್ಕೋತಾರೆ. ಬಾರೆ ಇಲ್ಲಿ ಅಂತ ಕರೀತಾರೆ. ಆದರೆ ಶಾರದಮ್ಮನವರು ಸಿಕ್ಕಾಪಟ್ಟೆ ಎದುರ್ಕೊಂಡು ಏನಂತಂದರೆ ಕಾಟ್ ಕೆಳಗಡೆ ಪಕ್ಕ ಹೋಗಿ ಎದ್ಕೊಂಡು ಕೂತ್ಕೋತಾರೆ. ಆದರೆ ದೇವಯ್ಯನ ಮಾತ್ರ ಬಿಡೋದಿಲ್ಲ. ನೀನು ಶೂಟ್ ಮಾಡಿರೋದು ಯಾರು ಗೊತ್ತಾ ಅಂತ ಹೇಳಿ ಮತ್ತೆ ಜೋರಾಗಿ ಮಾತಾಡ್ತಾ ಹೋಗ್ತಿರ್ತಾಳೆ. ಅಂಜು ಕೇಳ್ತಾಳೆ, ಅಂಜು ಇವಳನ್ನ ಎದುರಿಸೋಣ ಅಥವಾ ಮುಗಿಸೇ ಬಿಡೋಣ ಅಂತ ಕೇಳಿದಾಗ, ಇವ್ಳು ಎದಕ್ಕೆ ಬರ್ತಾಳೆ ಅದನ್ನೇ ಮಾಡೋಣ ನಾವು. ಇವಳಿಗೆ ಏನು ಕಂಡ್ರೆ ಇವ್ಳಿಗೆ ಯಾವುದಕ್ಕೆ ಅಂದರೆ ಸಾಯಿಸೋದಾದರೆ ಸಾಯಿಸ್ಬಿಡೋಣ, ಎದುರಿಸ್ಬಿಡೋಣ ಅಂತ ಹೇಳಿ ಹೇಳ್ತಾಳೆ. ಅದನ್ನು ಕೇಳಿ ಶಾರದಮ್ಮನಿಗೆ ತುಂಬ ಭಯ ಆಗ್ತಿರುತ್ತೆ. ಈ ದೇವಯಾನಿ ಮಾತು ಕೇಳಿ ಒಂದೊಂದು ಕ್ಷಣಕ್ಕೂ ಏನಂತಂದರೆ ಶಾರದಮ್ಮನಿಗೆ ಹಳೆದೆಲ್ಲ ನೆನಪಾಗೋದು, ಭಯ ಆಗೋದು ಸ್ಟಾರ್ಟ್ ಆಗುತ್ತೆ. ಈ ಕಡೆ ಭೂಮಿನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ನಮ್ಮ ಶ್ರವಣವರು ಮತ್ತು ರಾಮ ಅವರು. ಸತ್ಯನೂ ಕೂಡ ಅಲ್ಲೇ ಇದ್ದಾರೆ. ಇವ್ರದ್ದೊಂದು ಕತೆ ಆದರೆ ಈ ಕಡೆ ಏನಪ್ಪ ಶಾರದನ್ನ ಹೆಂಗಾರ ಮಾಡಿ ಹಳೆ ನೆನಪನ್ನು ಮರೆಸಬೇಕು, ಇಲ್ಲ ಇವನ್ನ ಮುಗಿಸ್ಬೇಕು ಅನ್ನೋದು ಅಂಜು ಮತ್ತು ದೇವಯಾನಿಯ ಪ್ಲ್ಯಾನ್ ಆಗಿರುತ್ತೆ. ಆ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಖಂಡಿತನೂ ಇಲ್ಲ. ಇಲ್ಲಿ ನಮ್ಮ ಅಜಿತ್ ನೋಡಿದ್ರೆ ಭೂಮಿ ಪ್ರೀತಿ ಒಂಚೂರು ಕೂಡ ಅರ್ಥ ಮಾಡ್ಕೊಳ್ತಿಲ್ಲ. ನಾವು ಅಷ್ಟೊಂದು ಹೇಳಿದ್ದಾರೆ, ಈ ಸಾಹೇಬ್ರೆ ಎಲ್ಲ ಮರ್ತೀವಿ, ನಾನು ಆ ರೀತಿ ಮಾಡಿಲ್ಲ, ಫ್ರಾಡ್ ಅಶ್ವಿನಿ ಮಾಡಿರೋದು ನೀವು ನಂಬ್ತೀರಾ ಸಾಹೇಬ್ರೆ ಅಂತ ಹೇಳಿದ್ರು ಕೂಡ, ಅಂಗಾಲಚ್ಚಿ ಹೇಳಿದ್ರು ಕೂಡ ಭೂಮಿ ಮಾತನ್ನು ನಮ್ಮ ಅಜಿತ್ ಅವರು ಕೇಳೋದಿಲ್ಲ. ಇನ್ನು ಸಂಗೀತನವರು ಮನೆಗೆ ಬರಬೇಕು, ಸಂಗೀತನವ್ರನ್ನವರು ಏನಾದರೂ ಮನೆಗೆ ಬಂದರೆ ಇಬ್ಬರು ಒಂದಾಗ್ತಾರೆ ಅಂತ ನಾವು ಕೂಡ ಹೇಳ್ತಾನೆ ಇರ್ತೀವಿ. ಬಟ್ ಇವರು ಒಂದಾಗೋ ಬದಲು ಜಾಸ್ತಿ ಡಿಸ್ಟೆನ್ಸ್ ದೂರ ಆಗ್ತಾ ಇದ್ದಾರೆ. ಸೊ ಈ ಕಡೆ ಈ ದೇವಯಾನಿದ್ದವಳು ಏನು ಮಾಡ್ತಾಳೆ ಅಂತಂದರೆ ಶಾರದನ ಎದುರಿಸ್ತಾ ನಿನ್ನನ್ನು ಬಿಡಲ್ಲ, ನಿಮ್ಮ ಮಗಳನ್ನೂ ಬಿಡಲ್ಲ ಕಡೆ ಅಲ್ಲ ಕಡೆ, ನೀನು ಗಂಡ ನನ್ನ ಗಂಡನ ಸಾಯಿಸ್ಬಿಟ್ಟ, ನನ್ನ ಸಂಸಾರನೇ ಸರ್ವನಾಶ ಮಾಡಿಬಿಟ್ಟ, ಆವತ್ತೇ ನಿರ್ಧಾರ ಮಾಡಿಬಿಟ್ಟಿದ್ದೀರಿ ಕಣೆ, ನಿನ್ನನ್ನಷ್ಟೇ ಅಲ್ಲ ಕಣೆ ನಿನ್ನ ಮಗಳನ್ನೂ ಕೂಡ ಸಾಯಿಸ್ತೀನಿ ಅಂತ ಹೇಳಿದಾಗ ಶಾರದಮ್ಮನಿಗೆ ಎಲ್ಲಿಂದ ಬಂತೋ ಇಲ್ಲಿಂದಿಲ್ಲ ಒಬ್ಬ ಮಗಳನ್ನೂ ಸಾಯಿಸ್ತೀನಿ ಅಂತ ಹೇಳಿದ ತಕ್ಷಣ ದೇವಯಾನಿ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ದೇವಯಾನಿನ ಮಂಚದ ಮೇಲೆ ಹಾಕಿ ಕತ್ತಲಿದ್ದು ಇನ್ನೇನು ಸಾಯಿಸ್ಬಿಡ್ತೀನಿ ಅನ್ನೋಷ್ಟು ಕೋಪ ಬಂದಿರುತ್ತೆ. ಅವ್ರನ್ನ ಸಾಯಿಸ್ತೀನಿ ಅಂದಾಗ ಕೂಡ ಅವ್ರಿಗೆ ಕೋಪ ಬಂದಿರೋದಿಲ್ಲ. ನಿನ್ನ ಮಗಳನ್ನೇ ಸಾಯಿಸ್ತೀನಿ ಅಂದ ತಕ್ಷಣ ಎಲ್ಲೆಲ್ಲೋ ಕೋಪ ಬರುತ್ತೆ. ಅದನ್ನು ಎಲ್ಲರೂ ಬಂದು ನೋಡ್ತಾರೆ. ಶಾರದಾ ಅತ್ತೆ ಏನು ಮಾಡ್ತಿದ್ದೀರಾ ಅತ್ತೆ, ಶಾರದಾ ಇವ್ರೆ ಅತ್ತೆ ಯಾಕೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ದೇವಯಾನಿನ ಅಜಿತ್ ಕೇಳ್ತಾರೆ. ದೇವಯಾನಿ ತಂಗಾಗಿ ನಿಂತಿದ್ದಾಳೆ. ಹಾಗಾದರೆ ನಿಜವಾಗ್ಲೂ ಶಾರದನ ಮೇಲೆ ಅಟ್ಯಾಕ್ ಮಾಡಿರೋದು ದೇವಯಾನಿ, ಅದಕ್ಕೆ ಶಾರದನಿಗೆ ಕೋಪ ಬಂದಿದೆ ಅಂತ ನಮ್ಮ ಅಜಿತ್ ಸಾಹೇಬರಿಗೆ ಅರ್ಥ ಆಗುತ್ತೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಆದಷ್ಟು ಬೇಗ ಈ ದೇವಯಾನಿ ಬಯಲಾಗಬೇಕು. ಶಾರದನ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದು ಇವಳೇ ಅಂತ ಅರ್ಥ ಆಗಬೇಕು. ನಾವು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.